ಸೇವೆ ಸಿಗಲಿ, ಸಮಾಜಕ್ಕೆ ಮಾರ್ಗದರ್ಶನ ಸಿಗಲಿ ಅಂತ ಹೇಳ್ತಾ, ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ಚಿನ್ನಿ ಪ್ರಕಾಶ್ ಅವರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಪ್ರೀತಿಪೂರ್ವಕ ಮತ್ತು ಆತ್ಮಾಭಿಮಾನದ ಪೂರ್ವಕವಾದ ಗೌರವಪೂರ್ವಕವಾದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಅದು ಕನ್ನಡ ತಾಯಿಯ ಶಾಂತಿ ಸಹನೆಯ ಸಂಕೇತವಾದ ಮಾ ರಾಮಮೂರ್ತಿ ಕೊಟ್ಟ ಅರಿಶಿಣ ಕುಂಕುಮದ ಸಂಕೇತವಾದ ಕನ್ನಡದ ಒಂದು ಶಾಲಿನೊಂದಿಗೆ ಅವರಿಗೆ ಕನ್ನಡ ಶೈಲಿಯದೊಂದಿಗೆ ಸನ್ಮಾನ ಮಾಡ್ತಿದ್ದೀವಿ. ಕನ್ನಡ ಶೈಲಿಯ ಹೆಗಲ ಮೇಲೆ ಬೇಕು, ತುಂಬ ಪುಣ್ಯ ಮಾಡಿರ್ಬೇಕು ಸರ್. ಮಾ ರಾಮಮೂರ್ತಿ ಕೊಟ್ಟಿರ್ತಕ್ಕಂತಹ ಅಮ್ಮನ ಸಂಕಲ್ಪನೆ ಅದು. ಕೇಸರಿ ಬಿಳಿ ಏನು ಸಾಕತ್ತೆ ಗೊತ್ತಾ, ಕೆಂಪು ಶಾಲೆ ಸರಿ ಕೇಸರಿ ಬರುತ್ತೆ ಅಂದರೆ ಹಿಂದೂ ಧರ್ಮ ಸಂಕೇತ ಸಹ ಅದು, ಕ್ರಾಂತಿಯ ಸಂಕೇತ ಅನ್ನೋದು. ಶಾಂತಿ ಕ್ರಾಂತಿ ಎರಡನ್ನು ತುಂಬಿದಂತಹ ನಮ್ಮ ರಾಮಮೂರ್ತಿ ಕೊಟ್ಟಂತಹ ಕನ್ನಡ ಶೈಲಿಯದೊಂದಿಗೆ ಒಂದು ಪ್ರೀತಿಪೂರ್ವಕ ಸನ್ಮಾನ ಮಾಡ್ತಾ ಇದ್ದೀವಿ. ನಿಜಕ್ಕೂ ನಿಮಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಇದೇ ರೀತಿ ನಿಮ್ಮ ಕಾರ್ಯಗಳು ಸಮಾಜಮುಖಿ ಆಗಿರಲಿ ಅಂತ ಹೇಳ್ತಾ, ಶಾಲು ಹೊದಿಸಿ ಮತ್ತು ಮಾಲಾರ್ಪಣೆಯೊಂದಿಗೆ ಚಿನ್ನಿ ಪ್ರಕಾಶ್ ಅವರಿಗೆ ಆತ್ಮೀಯವಾದ ಒಂದು ಗೌರವಪೂರ್ವಕವಾದ ಸನ್ಮಾನವನ್ನು ಮಾಡ್ತಿದ್ದೀವಿ. ನಿಜಕ್ಕೂ ಇಂಥ ಕೆಲಸ ಮಾಡ್ತಿರ್ತಕ್ಕಂತಹ ಅಮ್ಮನ ಆಶಯ ಚಾರಿಟಬಲ್ ಸುಧಾ ಅಮ್ಮ ಅವರಿಗೆ ನಿಜವಾದ ಭಗವಂತ ಒಳ್ಳೆಯ ಶಕ್ತಿ ಕೊಡಬೇಕು. ಯಾಕೆಂದರೆ ಇವತ್ತು ಎಲ್ಲ ದುಡ್ಡು ಮಾಡೋ ಕಡೆ ನೋಡಿದ್ರೆ ಅಮ್ಮ ಸೇವೆ ಮಾಡೋ ಕಡೆನೇ ನೋಡ್ತಾ ಇರ್ತಾರೆ. ಅದರಿಂದ ನಿಜಕ್ಕೂ ನನ್ನ ತಾಯಿ ಸ್ವರೂಪಿಯಾದ ಸುಧಾಚಾರ್ಯರಿಗೂ ಸಹ ಅಭಿನಂದನೆಗಳು. ಚಿನ್ನಿ ಪ್ರಕಾಶ್ ಅವರೇ, ನಿಮ್ಮ ಮುಂದಿನ ಹಾದಿ ಸುಗಮವಾಗಿ ಸಮಾಜಕ್ಕೆ ಸಂಬಂಧ ಸಾಕಷ್ಟು ಮಾರ್ಗದರ್ಶನ ಸಿಗಲಿ ಸರ್. ನೀನೇ ರಾಜಕುಮಾರ, ಮುಂದಿನ ಸರದಿಯಲ್ಲಿ ಸಮಾಜಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿ ನಿಜಕ್ಕೂ ಮಾದಕ ವ್ಯಸನದಿಂದ ಆಚೆಗೆ ಕೈಗೊಂಡು ಬಂದಂತಹ ಸಂಪತ್ ಕುಮಾರ್ ಅವರಿಗೆ ಪ್ರೀತಿಪೂರ್ವಕ ಮತ್ತು ಒಂದು ಗೌರವಪೂರ್ವಕವಾದ ಸನ್ಮಾನ ಸರ್. ನಿಜಕ್ಕೂ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆಗಿರೋದಕ್ಕೆ ನಿಮಗೆ ಆರಾಧಿಸು ರಾಜಕುಮಾರ್ ಅಂತ ಗೀತೆಯ ಮೂಲಕ ಪ್ರೀತಿಪೂರ್ವಕವಾದ ಸನ್ಮಾನವನ್ನು ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಗೌರವಪೂರ್ವಕವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ ಸರ್. ನಿಜಕ್ಕೂ ನಿಮ್ಮ ಕೆಲಸಗಳು ನೀವು ಹೇಳೋದ್ರಲ್ಲ, ನಿರಾಶ್ರಿತ ಕರ್ಕೊಂಡ್ಬಂದು ಜೀವನ ಕೊಡೋದು ಅದು ತುಂಬ ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಾ ಸರ್. ನಿಮಗೆ ನಿಜಕ್ಕೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ಭಗವಂತ ನಿಮಗೆ ತುಂಬ ಒಳ್ಳೇದು ಮಾಡಲಿ. ನಿಮ್ಮ ಒಂದು ದಾರಿಯಲ್ಲಿ ಯಾವುದೇ ಅಡೆತಡೆ ಬರದೆ ನಿಮ್ಮಿಂದ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಸಿಗಲಿ ಸರ್. ಪುನೀತ್ ರಾಜ್ಕುಮಾರ್ ಅವರ ದಾರಿಯಲ್ಲಿ ನೀವು ನಡೀತಿದ್ದೀರ ಅಂದಮೇಲೆ ನಿಜಕ್ಕೂ ನಮ್ಗೆ ತುಂಬ ಖುಷಿ ಆಗುತ್ತೆ. ಅದೇ ದಾರಿನಲ್ಲಿ ಮುಂದುವರಿಯಿರಿ ಸರ್. ನಿಜಕ್ಕೂ ನಿಮಗೆ ಪ್ರೀತಿಪೂರ್ವಕ ಗೌರವಪೂರ್ವಕವಾದ ಆತ್ಮೀಯಪೂರ್ವಕವಾದ ಸನ್ಮಾನ ಸರ್. ಅಭಿನಂದನೆಗಳು ಸರ್. ಮುಂದಿನ ಸನ್ಮಾನಿತರು ನ್ಯಾಯವಾದಿಗಳು, ಸಕಲರಿಗೂ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಹಾದಿಯಲ್ಲಿ ಮುನ್ನಡೆತಿರ್ತಕ್ಕಂತಹ ವೇಣುಗೋಪಾಲ್ ಅವರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರೀತಿಪೂರ್ವಕ ಮತ್ತು ಒಂದು ಗೌರವಪೂರ್ವಕವಾದ ಸನ್ಮಾನ. ಯಾಕೆಂದರೆ ಇವತ್ತು ನ್ಯಾಯ ಕೊಡಿಸೋದೊಂದು ತುಂಬ ಕಷ್ಟ ಇದೆ. ನ್ಯಾಯಕ್ಕಾಗಿ ತುಂಬ ಜನ ಓಡಾಡ್ತಿರ್ತಾರೆ. ಅಂತಹ ನ್ಯಾಯಕ್ಕಾಗಿ ಓಡಾಡೋರಿಗೆ ನ್ಯಾಯದ ಮಾರ್ಗವನ್ನು ತೋರಿಸ್ತಕ್ಕಂತಹ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯನೆನದು ನಿಜಕ್ಕೂ ಜೊತೆಗಿರು ನೀನು. ನ್ಯಾಯದ ಹಾದಿಯಲ್ಲಿ ಬರ್ತಕ್ಕಂಥ ಜನರಿಗೆ ನ್ಯಾಯದ ಮಾರ್ಗವನ್ನು ತೋರಿಸ್ತಕ್ಕಂತಹ ವೇಣುಗೋಪಾಲ್ ಅವರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ನಿಂದ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕ ಸನ್ಮಾನ ಮಾಡ್ತಾ ಇದ್ದೀವಿ. ವೇಣು ಅವರೇ, ನಿಮ್ಮ ಒಂದು ನ್ಯಾಯದ ಮಾರ್ಗ ನ್ಯಾಯವಾಗಿ ಇರಲಿ, ಬಡವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾ, ನಿಮ್ಮ ಹಿಂದೆ ಕಾಳಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ, ಪರಮ ಪೂಜ್ಯರು, ನಮ್ಮ ಚಿನ್ನಿ ಪ್ರಕಾಶ್ ಇದ್ದಾರೆ, ನಮ್ಮ ಸಂಪತ್ ಅಣ್ಣ ಇದ್ದಾರೆ, ನಮ್ಮ ರಾಮಮೂರ್ತಿ ಸರ್ ಇದ್ದಾರೆ, ಎಲ್ಲ ಜೊತೆಗೆ ನಮ್ಮ ಸುಧಾ ಅಮ್ಮ ಇದ್ದಾರೆ. ನಿಮ್ಮೆಲ್ಲರೂ ಒಂದು ಪ್ರೀತಿಪೂರ್ವಕವಾದ ಒಂದು ಇದರೊಂದಿಗೆ ನಿಮಗೆ ಅಭಿನಂದನೆಗಳು ಸರ್. ಚಾಕ್ಲೇಟ್ ಅನ್ನು ಕೊಂಡಂತಹ ಪುಂಡಲೀಕ ಮೂರ್ತಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮದು ಪುಂಡಲೀಕ ಮೂರ್ತಿ ದಶಕಗಳ ಸಂಬಂಧ.